ಬಾಡಿಗೆ ಹೇಳಿದ್ರು ಸರ್ ಮುಂದಿನ ಮೀಟಿಂಗಿಗೆ ಡೀಟೇಲ್ಸ್. ಬಾಡಿಗೆ ಏನಾಯ್ತು ಮೇಡಮ್? ಸರ್ ಅದೇ ಹೋಗಿದ್ವಿ. ಹಾಲಿನ ಡೈರಿಯವ್ರದ್ದು 26,000 ಇದೆ ಸರ್ ಬಾಡಿಗೆ ಪೆಂಡಿಂಗ್. ಅಂದ್ರೆ ಸೆಪ್ಟೆಂಬರ್ 2023 ಮತ್ತೆ ಇವ್ರ ಮಾತ್ರ ಈ ಅಂಗಡಿಯವರು 73,000. ಸರ್ ಅವ್ರಿಗೆ ಏನ್ ಮಾಡೋದಂದ್ರೆ ನಾವು ಅಷ್ಟಿನಿಂದ ನಾವು ಮಾಡೋದು ಕೊಡೋದು ಬಿಡಿ. ನೀವು ಸುಮ್ಮನೆ ಕೊಡ್ತೀವಿ, ನಾವು ಸುಮ್ಮನೆ ಇರ್ತೀವಿ, ಹಂಗಿಂದ ನಡ್ಕ ಹೋಯ್ತೈತೆ ಅಂತ ಕಟ್ಟ ಅಂತ ಜ್ಞಾನ ಇಲ್ವ ಸರ್ ಅವ್ರಿಗೆ? 3,000 2,000 ರೂಪಾಯಿ ಬಾಡಿಗೆ ಅಂತ ಫಿಕ್ಸ್ ಮಾಡಿದ್ಮೇಲೆ ಜೈಪುರ ಸರ್ಕಾರದಲ್ಲಿ ಕೊಡ್ಸಿ ಸರ್ 10,000 ಕೊಡ್ತೀವಿ ಒಂದು ಬಾಡಿಗೆ. 10,000 ರೂಪಾಯಿ ಕೊಡ್ತೀವಿ, ಕೊಡ್ಸಿ ಸರ್ ಒಂದು ಬಾಡಿಗೆನ ಬಾಡಿಗೆಗೆ ಜೈಪುರದಲ್ಲಿ ಮೇನ್ ರೋಡಲ್ಲಿ. ಏನು ಬೆಲೆ ಇಲ್ವಾ? ಪಂಚಾಯತಿಗೆ ಬೆಲೆ ಇಲ್ವಾ? ಸರ್ ಆಮೇಲೆ ವ್ಯಾಪಾರ ಮಾಡ್ತಾ ಇಲ್ವಾ ಸರ್? ಸರ್ ಹೋಟೆಲ್ನವರು 1 ಲಕ್ಷ ಪೆಂಡಿಂಗ್ ಮಾಡಿದ್ದೀರಿ. ಸರ್ ಅವ್ರು ಫೆಬ್ರವರಿ 2021 ನೀವು ನಾವೆಲ್ಲ ಹೇಳಕ್ಕೆ ಊರಿಂದ ಇದ್ದವರು ಆಮೇಲೆ ಕಟ್ಟಡಿ ಕುಡಿ ಅಂತಂದ್ರಿಂದ ಇಲ್ಲ ಅದು ಒಂದು ಸರ್ ಅದು ಕಟ್ಟಿದೀವಿ ಅಂತ ಕೊಟ್ಟಿದ್ದು ಸಂತೋಷದ್ದು ಇದಿಲ್ಲ. ಅದನ್ನ ಇದು ಮಾಡ್ಕೊಂಡು ಇವ್ರು ಹೇಳಿದೆ ಗೊತ್ತಾ, ಅವನ್ನ ಕಟ್ಟಕ್ಕೆ ಬಂದಿದ್ದೆ. ಅವತ್ತೇನೋ ಗೊಂದಲ ಆಗಿ ಇವರು ಕಟ್ಸ್ಕೊಳ್ಳಿಲ್ಲ ಪಂಚಾಯತಿನಲ್ಲಿ. ಅದು ಉಳ್ಕೊಂಡಿದೆ ಅಂತ ಅವನ ಹೊತ್ತು ನಮ್ಮ ಮೇಡಮ್ ಮೇಲೆ ಜಗಳಕ್ಕೆ ಬಿದ್ದು ಎಲ್ಲ ಇದ್ರು, ಮೆಂಬರು ಇದ್ರು, ಅವ್ರದ್ದು 5,000 ನಾನು ಹೇಳಿದೆ ನೋಡಿ ನೀವು ಒಂದು 20 ಅವ್ರು ಬಂದಿದ್ರಲ್ಲ ಸರ್, ನಾನು ಹೋಗಿದ್ದೆ. ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ ಸಂದೀಪ್ ಸರ್ ಹೇಳ್ದಂಗೆ ನನಗೆ ಸೆಕ್ರೆಟರಿ ಕೇಳಬೇಕು ಅಂತ ಅಂದಾಗ ನನಗೆ ಅಧಿಕಾರ 5 ಪೈಸದು ಇಲ್ಲ ಸರ್. ಇಲ್ಲಿ ವಾಸ್ತವತೆಯಾಗಿ ಹೇಳ್ತಾ ಇದ್ದೀನಿ, ತುಂಬಾ ಬೇಸರ ಆಯ್ತಾ. ಅವ್ರು ಬಂದಾಗ ಕಟ್ಟಾಕ್ ಬಂದಾಗ ಏನು ಮಾತಾಡಲಿಲ್ಲ ಸರ್. ನಂಗೆ ತುಂಬಾ ನನಗೆ ವೈಯಕ್ತಿಕವಾಗಿ ಬೈದ್ರು ಕೂಡ ಎಲ್ಲ ಅಧ್ಯಕ್ಷರು ಎಲ್ಲ ಇದ್ರು ಸರ್. ಅಯ್ಯಪ್ಪ ಇಲ್ಲಪ್ಪ ನಾನು ಹಂಗಲ್ಲ ಕಣಪ್ಪ, ನೀನ್ ದುಡ್ಡು 20,000 ಕಟ್ಟು, ಬರೀ 5,000 ರೂಪಾಯಿ ನಾನು ಕೇಳಿದವಳು ಬರೀ 5,000 ಕಟ್ಕೊಂಡು ಹೋಗ್ತಾ ಇದ್ದಿಲ್ಲಪ್ಪ ಅಂತ ನಾನು ಹೇಳಿದೆ. ನೀನ್ ಯಾರು ನನಗೆ ಹೋಗಪ್ಪ ಅಂತ ಇದೆಯಲ್ಲ, ಅವ್ರ ವಯಸ್ಸಲ್ಲಿ ಚಿಕ್ಕವರಿದ್ದಲ್ಲ ಅಂತ ಆ ತರ ಅಂದ್ಬಿಟ್ಟು ಅಷ್ಟ್ಬಿಟ್ಟು ಬೇರೆ ಅವನ್ ತಗೊಂಡ್ರೆ ಯಾವ್ದ್ರಲ್ಲಿ ಕಾರಣ ಮಾತಾಡ್ತಾರೆ 21 ಏನಾಯ್ತು ಕೇಳಿ 21ರಲ್ಲಿ ಇಲ್ಲಿಂದ PWD ಇಂದ ಲೆಟರ್ ಬಂತಂತ ಇವರಿಂದಾಗ ಯಾರೋ ಇದೇ ಮೀಟಿಂಗ್ ಅಲ್ಲಿ ಹೇಳಿದ್ರು. ಇಲ್ಲ ಬಂತಿದ್ದೆ ಏನು ಮೇಡಮ್ ಯಾವುದು ಈಗ ರೇಟ್ ಹೇಳ್ತಾರಲ್ಲ, ಲೆಟರ್ ಬಂದ್ಬಿಟ್ಟು ಕಟ್ಟಿಲ್ಲ ಅಂತ ವ್ಯಾಪಾರ ನಡೆಸ್ತಿದ್ರೆ ಬಿಗಾಸಿ ನೋಟಿಸ್ ಕೊಟ್ಟಿರ್ಬೋದು. ಈಗ 21 ಪೆಂಡಿಂಗ್ ಇದೆ ಸರ್. ಈಗ ಅವ್ರ ಅಂಗಡಿ ಅವ್ರೇ ಮಾಡ್ತಾ ಇರ್ತಾನೆ. ಈಗ ಕಟ್ಟಕ್ಕಂತ ಬಂದ್ಮೇಲೆ ಈಗ ಅದೇನು ಅವತ್ತಿನ ಏನ್ ಕಟ್ಬೇಕು ಕಳಿಸಿ ಕೊಡಿಸಿ
ಹಾ ಗಟ್ಟಿ ಬಿಡುರಂತ ಈಗ ಬೇಡ ಇಲ್ಲ ಆಕ್ಷನ್ ಮಾಡಕ ದುಡ್ಡು ಬೇಡವಾ ಅಲ್ಲಿ ಬೋರ್ಡ್ರು ಬಿಡ್ಬೇಕು ಅಂತ ಅವರಲ್ಲಿ ಕಂಡೀಷನ್ ಆಗಿರ್ಬೇಕು. ಇವತ್ತು ಈ ಮೀಟಿಂಗ್ ಅಲ್ಲಿ ಕಟ್ಟಿ ಅಂತ ಹೇಳ್ಬಿಟ್ಟು ಮುಂದೆ ಇನ್ನೊಂದು ಆಗುತ್ತೆ ಅಂದ್ರೆ ಈ ವಿಚಾರನ ಈ ಸಬ್ಜೆಕ್ಟ್ ಇಲ್ಲೇ ಬಿಟ್ಬಿಡಿ. ನಿಮಗೆ ಅಧಿಕಾರಿಯಾಗಿ ನಿಮ್ಮ ಸಂಪನ್ಮೂಲಗಳನ್ನ ವಸೂಲಿ ಮಾಡಕ್ ನಿಮ್ ಇದೆಯೋ ಆಗುತ್ತೋ ಆಗಲ್ವೋ ಕಂಡೀಷನ್ ಆಗಿ ಹೇಳಿ. ಸರ್ ಈಗ ನಾನ್ ಹೇಳ್ಬಿಟ್ರೆ ನಿಲ್ಸ್ಬಿಡೋದು, ಇನ್ನೊಬ್ಬ ಹೇಳ್ಬಿಟ್ರೆ ನಿಲ್ಸ್ಬಿಡೋದಲ್ಲ. ನಿಮಗೆ ವಸೂಲಿ ಮಾಡ್ಬೇಕಾದ್ರೆ ಆಸಕ್ತಿ ನಿಮ್ಗಿದ್ಯಾ? ಈಗ ಸರ್ ಅವ್ರು ಕಟ್ಟಿದ್ರೆ ಏನ್ ಮಾಡ್ತೀರಾಗ ಸರ್ ಜವಾಬ್ದಾರಿ ಹೇಳಿಯಲ್ಲ ಹೇಳಿ ಸರ್ ಇಲ್ಲಿ ಯಾರು ಜವಾಬ್ದಾರಿ ತಗೊಳಕ್ಕಾಗತ್ತಾ? ನಾನ್ ತಗೊಳಕ್ಕಾಗತ್ತಾ? ಯಾರೋ ಸದಸ್ಯರು ಅವರ ಪರವಾಗಿ ಹೋಗ್ಲಿಲ್ಲ ಅಂದ್ರೆ ನಾವು ನೋಟಿಸ್ ಕೊಟ್ಟು ನಾವು ಏನ್ ಮಾಡ್ಬೇಕು ಮಾಡಿ ವಸೂಲು ಮಾಡ್ತೀವಿ ಮಾಡ್ತೀವಿ ನಾನು ಹೇಳೋದಕ್ಕೆ ನೀವು ಹೇಳಿದ್ರಿ ಮೀಟಿಂಗ್ ನಾನೇ ಕೇಳ್ಕೊಂಡ್ರೆ ಎಲ್ಲರೂ ಪರವಾಗಿದ್ದು ನೀವು ಮುಂದೆ ಇನ್ನೊಬ್ರು ಕೈಗೊಂಬೆ ಆಗಲ್ಲ ಅಂದ್ರೆ ಮಾತ್ರ ನೀವು movement ಮಾಡಿ. ಇದು ಈಗ ಹೇಳ್ತಾನಲ್ಲ ಸರ್, ಎಲ್ಲರೂ 5,000 ಕಟ್ಕೊಳ್ಳಿ ಕಟ್ಕೊಳ್ಳಿ ಯಾರ್ ಸರ್ ಎಲೆಕ್ಷನ್ ಹಾಕಿಸ್ಬೇಕು? ಈಗ ಓಡಾಡ್ಬೇಕು ಅಂತ ಯಾವತ್ತೂ ನಿರ್ಧಾರ ಅದು ಸರ್ ಓಟ್ ಬಂದಾಗ ಹೊಡೆದಾಗಲಿ ಒಟ್ಟಿಗೆ ಕಟ್ಟಿಸಿ ಮಾಡೋರೆ ವೈಯಕ್ತಿಕವಾಗಿ ಒಬ್ಬೊಬ್ಬರದೇ ಒಪಿನಿಯನ್ ರೆಕಾರ್ಡ್ ಮಾಡಿ. ನಮ್ಮ ಒಪಿನಿಯನ್ ಬಂದು ಸಂಪೂರ್ಣ ಅನ್ನೋದೇ ನಮ್ಮ ಒಪಿನಿಯನ್ ರೆಕಾರ್ಡ್ ಮಾಡಿ. ಇಲ್ಲ ಅಂದ್ರೆ ಅಂಗಡಿ ಬೀಗ. ಸರ್ ಅವ್ರ ಮೇಲೆ ಯಾರು ಗೊತ್ತಾ ಸರ್, ನಮ್ಗೆ ಅಣ್ಣಾಗ್ಲಿ ತಮ್ಮಾಗ್ಲಿ ನಾವು ಈಗ ಅಲ್ಲಿ ವ್ಯಾಪಾರಕ್ಕೆ ಅಂತ ಕೊಟ್ಟಿರೋದು 2,000 ರೂಪಾಯಿಗೆ, ಇಡೀ ಜೈಪುರದಲ್ಲಿ 2,000 ರೂಪಾಯಿಗೆ ಯಾವನು ಕಡಿಮೆ ಕೊಡಲ್ಲ. ಎಲ್ಲಿ ಕೊಟ್ಟರು ಸಹ ಕಡಿಮೆಗೆ ನಾವೇನೋ ಬಂದು ಅರ್ಜಿ ಹಾಕಿದ್ರು ಕೊಟ್ಟಿದ್ದೀವಿ, ಅವ್ರು ವ್ಯಾಪಾರ ಮಾಡ್ತಾ ಇಲ್ವಾ? ವ್ಯಾಪಾರ ಮಾಡ್ತಾವ್ರೆ. ನಮ್ಮವ್ರದ್ದು ಅವ್ರು ಕಸ ಗಿಸ ಎಲ್ಲ ತೆಗೆದು ಕ್ಲೀನ್ ಮಾಡೋಕ್ಕೆ ಪಂಚಾಯತಿಂದ ವೆಚ್ಚ ಬಸ್ತಾ ಇಲ್ವ ಸರ್? ನೀವು ಸ್ವೀಪರ್ ಇಷ್ಟು ಕೊಡ್ತಾ ಇದ್ದೀವಿ ಸರ್ ತಿಂಗಳಿಗೆ? ಅಲ್ಲಿ ತಿಂದದೆಲ್ಲನೇ ತಗೊಂಡೋಗಿ ಎಲ್ಲನೂ ಸುರಿದದೆಲ್ಲನೂ ತಗೊಂಡು ಕ್ಲೀನ್ ಮಾಡಿ ಹಾಕ್ತಾ ಇಲ್ವ ಸರ್? ಪಂಚಾಯತಿ ದುಡ್ಡು ಏನೋ 1% ದುಡ್ಡು ನಿಮ್ಗೆ ಬರ್ತಾ ಇರೋದ್ರಿಂದ ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ. ಇಲ್ಲಿ ಯಾವ ದುಡ್ಡು ಬೇರೆ ದುಡ್ಡು ಎಲ್ಲಿ ಬರ್ತದೆ, ಎಲ್ಲಿ ಏನ್ ಬರ್ತದೆ, ನೋಟಿಸ್ ಕೊಡದಂತೆ ಯಾರು ಕೊಡದಂತೆ ಪೆಂಡಿಂಗ್ ಹಾಕೊಂಡು ಈ ದುಡ್ಡು ಪಂಚಾಯತಿ ಮುಂದಕ್ಕೆ ತಂತಂದು ಕಟ್ತಾ ಇರೋದ್ರಿಂದ ಮಾಡ್ತಾ ಕೂತಿದ್ದೀರಿ. ಇಲ್ಲಿ ದುಡ್ಡು ಪೇಪರ್ ಪಂಚಾಯತ್ ಪೇಪರ್ ಹಾಕಿ ದುಡ್ಡು ಸಂಪಾದನೆ ಕಟ್ಬೇಕು. ಅದು ಈಗ ನ್ಯಾಯಯುತವಾಗಿ ನಮ್ದು ಕಾಂಪಿಟೆಂಟ್ ಬಾಡಿ ಅಥಾರಿಟಿ ಯಾರಾಗ್ಲಿ ಸರ್ ಉದ್ದೇಶ ಏನಿಲ್ಲ ಅಲ್ಲಿ ಅವ್ರು ಅಥವಾ ವ್ಯಾಪಾರ ಮಾಡೋದು ಕಿತ್ತಾಟೋದು ಇನ್ನೊಂದು ಏನಿಲ್ಲ. ಈಗ ನಮ್ಮ ಸ್ಥಳದಲ್ಲಿ ಅವ್ರು ವ್ಯಾಪಾರ ಮಾಡ್ತಾವ್ರೆ, ಲಾಭ ಮಾಡ್ತಾವ್ರೆ ಅಂದ್ರೆ ನಮ್ಮ ಪಂಚಾಯತಿಗೆ ಏನಿದೆ ಕಟ್ಬೇಕು. ಅದನ್ನ ರೋಡ್ ಬಂದಾಗ ರೋಡ್ ಕಿತ್ತಾಕ್ತಾರೆ, ರೋಡ್ ಕಿತ್ತಾಕ್ತಾರೆ. ಭಾರಿ ಖುಷಿ ಆಯ್ತು. ಅರಿಯಕ್ಕೆ ಸೇರ್ಸಿ ಎಷ್ಟು ಸರ್? 2,20,000 ಆಯ್ತಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸ ಅಲ್ಲ ಅಂದ್ರೆ ಹೋಟ್ಲ್ನವ್ರದೇ ಜಾಸ್ತಿ 1-13 ಎಲ್ಲರೂ ಕಟ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ. ಅರ್ಧ ಕಟ್ಸಿ ಕಟ್ತಾ ಇಲ್ಲ. ನೀವ್ ಯಾಕೆ ಗಮನ ತಗೊಂಡ್ರೆ ನಾವು ಕಟ್ಟಾವ ತಿಳ್ಕೊಂಡ್ವಿ. ನಾವು ಹೋದ್ ಸರಿ ಮೇಡಮ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಅವ್ರು ನೋಟಿಸ್ ಮಾಡೋರೆ. ಅವನು ಇಲ್ಲೇ ಚರ್ಚೆ ಮಾಡಿ ಇದನ್ನ ಪೆಂಡಿಂಗ್ ಆಗಿರೋದನ್ನ ವಸೂಲಿ ಮಾಡಿದೀವಿ. ಇಲ್ಲಿ ನೀವು ಕುತ್ಕೊಂಡ್ಬಿಡ್ತೀರಿ. ಯಾವ ಬಾಡಿಗೆ ಕೊಟ್ಟಿದ್ದೀವಿ, ಯಾವ ಬಾಡಿಗೆ ವಸೂಲಿ ಮಾಡ್ಬೇಕು ಅಂತ ನಿಮ್ಗೆ ನೋಟಿಸ್ ಮಾಡೋ ಇದೇ ಇಲ್ಲ. ನೀವು ಕೂತಿರ್ತೀರಿ. ಈಗ ಅವ್ರು ಹೇಳೋ ಸರ್ ಈಗ ಅವ್ನು ಇಷ್ಟು ಆಯ್ತಾರೆ ಇವ್ನು ಇಷ್ಟು ಆಯ್ತಾರೆ ಅಂತ ತರ್ಸಕ್ಕಾಗಲ್ಲ. ಲೀಗಲ್ ಏನ್ ಮಾಡ್ಬೇಕು ಮಾಡಿ. ಈಗ ಮಾಡಿ ರೆಸಲ್ಯೂಷನ್ ಮಾಡಿ. ಕೆಲಸ ಮಾಡಕ್ಕೆ ಕ್ರಮ ವಹಿಸಿ. ಸರ್ ಈಗ 1,03,000 ಒಟ್ಟಿಗೆ ಕಟ್ಟಕ್ಕಾಗಲ್ಲ. ಅವ್ರು ಬಾಡಿಗೆ ತಗೊಂಡ್ರು ಮಾತಾಡ್ತಾರೆ ಸರ್. ಬಾಡಿಗೆ ತಗೊಂಡ್ರು ಕಟ್ಟಾಗಲ್ಲ ಅಂತ ನಾನೇ ತೀರ್ಮಾನ ಮಾಡ್ತೀನಿ ಸರ್. ನಾನೇ ತೀರ್ಮಾನ ಮಾಡ್ತೀನಿ ಅದನ್ನ. ಬಾಡಿಗೆ ತಗೊಂಡ್ರು ಕಟ್ಟಲ್ಲ ನಿಮ್ಗೆ ನೀವೇ ಜಡ್ಜ್ ಮಾಡ್ತೀರಾ? ಈಗ ಬಾಡಿಗೆ ತಗೊಂಡ್ರು ಕಟ್ಟಾಗಲ್ಲ ನೀವೇನ್ ಸರ್ ಜಡ್ಜ್ ಮಾಡ್ತಾರೆ? ನೀವು ನೋಟಿಸ್ ಕೊಡಿ ಅವ್ರಿಗೆ. 2022 ಕಟ್ಟದ ಪೆಂಡಿಂಗ್ ಮಾಡಿಸಿರ್ತಾನೆ. ಈಗ ಇನ್ನ ಅವ್ರ ಉಪಾಧ್ಯಕ್ಷರಿಗೆ ಚರ್ಚೆ ಇಲ್ವಾ? ಅವ್ರ ಉಪಾಧ್ಯಕ್ಷರಾಗಿದ್ದಾರೆ.
ಈಗ ರೇಟ್ ಪಂಚಾಯತ್ ಮಾಡಿದ್ವಿ ಈ ವರ್ಷ ಅಂದರೆ ಇದರಲ್ಲಿ 15 ಕಡೆ ಈ ವರ್ಷ ಈ ವರ್ಷ ಮಾಡೋಕ್ಕಿಲ್ಲ ಆಕ್ಷನ್ ಮಾಡೋದು ಇಲ್ಲ ನೀವು ಬೀಗ ಹಾಕಿಸ್ತೀರಾ ಪಂಚಾಯತ್ ಮೂರು ವರ್ಷದಿಂದ ನೀವು ಎಂತ ಸೀನಿಯರ್ 4 ತಿಂಗಳ ರಿಟೈರ್ಡ್ ಆಗುತ್ತೆ ನಿಮ್ ಕೈಲಿ ಆಗಿಲ್ಲ ನಿಮ್ ಕೈ ವಸೂಲಿ ಮಾಡಕ್ ಆಗಿಲ್ಲ ಲೆಕ್ಕ ನೀವು ಆ ಸ್ಥಾನಕ್ಕೆ ಏನಂತ ನೀವು ಕೊಟ್ಟಿರೋದು ಸರ್ ಇವಾಗ ನಿಮ್ಮ ವಿವೇಚನೆ ನಿಮ್ಗೆ ವಸೂಲಿ ಮಾಡಕ್ ಆಗಲ್ಲ ಅಂತ ಬರ್ದಾರ ಸರ್ ಹೆಂಗ್ ವಸೂಲಿ ಮಾಡಬೇಕು ಅವತ್ತು ಬಂದು ಆ ಪಾರ್ಟಿನೇ ಒಪ್ಕೊಂಡ್ರೆ ಆಯ್ತು ಕಟ್ತೀನಿ ಅಂತ ಸದಸ್ಯರೇ 5,000 ಕಟ್ಕೊಂಡು ಹೋಗ್ತಾರೆ ಅಂದಾಗ ಅಧಿಕಾರಿ ಅಲ್ಲ ಒಟ್ಟಿಗೆ ಕಟ್ಟಕ್ಕಾಗಲ್ಲ ನಾವು ಕಟ್ಟಕ್ಕೆ ನೀವು ಕಟ್ಸ್ಕೊಂಡಿಲ್ಲ ಪಂಚಾಯತ್ ಇದೆ ನಮ್ಮ ಪಂಚಾಯತ್ ನಮ್ಗೆ ಕಟ್ಸ್ಕೊಂಡಿಲ್ಲ ಇವಾಗ ನಮ್ಗೆ ಒಟ್ಟಿಗೆ ಕಟ್ಟಕ್ಕಾಗಲ್ಲ 3 ಸಾವಿರ ಕಟ್ಟೋದು ಈಗ ಅವ್ರಿಗೆ 10 ಕಟ್ಟಿ ಇವ್ರಂದ್ರು ವಸೂಲಿ ಮಾಡಕ್ ಆಗಲ್ಲ ನಾವು ನಾಗರಾಜ್ ಅದೇ ಮೇಡಮ್ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾರೆ ನಮ್ಮ ಒಡೆಯಕ್ಕೆ ನಾವು 2,000 ರೂಪಾಯಿ ಮಾಡಿಸ್ಬೇಕು ಎಷ್ಟು ವರ್ಷ ಆಯ್ತು ಅಗ್ರಿಮೆಂಟ್ ಅಂತ ನೋಡಿ ವರ್ಷಕ್ಕೆ ಒಂದು ನಿಮಿಷ ವರ್ಷಕ್ಕೆ 15% ಬಾಡಿಗೆ ಹೆಚ್ಚು ಮಾಡಬೇಕು ಅಂದ್ಬಿಟ್ಟು ಅಗ್ರಿಮೆಂಟ್ ಸೈನ್ ಹಾಕೊಟ್ಟವ್ರೆ ಅವರು ಒಂದು ಬಾಡಿಗೆ ಹೆಚ್ಚು ಮಾಡಿಲ್ಲ ನಮ್ಮಲ್ಲಿ ನೀವು ತೆಗೆದು ನೋಡಿ ಅಗ್ರಿಮೆಂಟ್ ಪೇಪರ್ನ 2,000 ರೂಪಾಯಿ ಅವರು ದುಡ್ಡು ಕಟ್ಟಿದ್ರು ಇಂದಿನ ಬ್ಯಾಲೆನ್ಸ್ ನ ಕಟ್ಟಿದ್ರು ಇಂದಿನ ಬ್ಯಾಲೆನ್ಸ್ ನ ಕಟ್ಟಿದ್ರು ಯಾರು ತಡಿಲಿಲ್ಲ ಅವ್ರನ್ನ ಕಟ್ಟಬೇಡಿ ಅಂತ ಯಾರು ಇಲ್ಲ ಇಂದಿನ ಬ್ಯಾಲೆನ್ಸ್ ಇತ್ತು 2021 ವರೆಗೂ ಬ್ಯಾಲೆನ್ಸ್ ಇತ್ತು ಕಟ್ಟಿದ್ರು ಅದನ್ನ ಕಟ್ಟಿದ ಮೇಲೆ ನೆಕ್ಸ್ಟ್ ಕಟ್ಟಿಲ್ಲ ಅವರು ಕಟ್ಟಿಲ್ಲ ಜೊತೆಗೆ 15% ಬಾಡಿಗೆ ಹೆಚ್ಚು ಮಾಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ಮಾಡಿದರೆ ನೀವು ಅಂತ ಎಷ್ಟು ವರ್ಷ ಆಯ್ತು 10 ವರ್ಷ ಆಯ್ತು ಕೊಟ್ಟವ್ರಿಗೆ 3 ವರ್ಷ ಆಯ್ತು 300 ರೂಪಾಯಿ 300 ರೂಪಾಯಿ ಬಾಡಿಗೆ ಜಾಸ್ತಿ ಆಯ್ತು ವರ್ಷಕ್ಕೆ 2,300 ನಾನು ಕೆಲಸ ಮಾಡಿ ಸರ್ 5,000 ರೂಪಾಯಿ ಕೊಡ್ತೀನಿ ಎಲ್ಲರೂ ಬಿಡಿಸ್ಕೊಡಿಬೇಕು ನನಗೆ
ಬೇಜಾರು ಮಾಡ್ತಾ ಬಿಡಿ. ಯಾರು ಸರ್ ಬಾಡಿಗೆ ಕೊಡಬೇಕು ಅರ್ಜಿ ಕೊಟ್ಟರೆ ಸುಮಾರು 4-5 ಜನ ಇದ್ದಾರೆ. ನಾವು ಜೆರಾಕ್ಸ್ ಅಲ್ಲಿ ಇಟ್ಟಿಲ್ಲ, ಅದು ಇಟ್ಟಿಲ್ಲ, ಗೊತ್ತಿಲ್ಲ. ಅರ್ಜಿ ಕೊಟ್ಟರೆ ಸುಮಾರು ಜನ ಇದ್ದಾರೆ. ನಾನು ಬಾಡಿಗೆ ಗಂಟಾಗಲ್ಲ ಬಿಟ್ಬಿಟ್ಟು ಬೇರೆಯವ್ರನ್ನ ಇದು ಮಾಡಿ ಅವ್ರು ತೊಂದರೆ ಕೊಟ್ಟಿಲ್ಲ. ಪಂಚಾಯತಿಂದ ನಾವು ಸುಲಲಿತವಾಗಿ ಇದೀವಿ. ನೀವು ಅದನ್ನ ಕಾಲಕ್ಕೆ ನೋಟಿಸ್ ಕೊಟ್ಟಿದ್ರೆ ಅವ್ರಿಗೆ ಎಲ್ಲ ಸರಿ ಆಗುತ್ತೆ. ಬಸವಣ್ಣರ 2023ರಿಂದ ಪಂಚಾಯತಿ ಏನ್ ಗೌರವ ಕೊಟ್ಟದ್ದು ಅನ್ನೋದು ಅವ್ರು ಉಳಿಸ್ಕೋಬೇಕು. ಅಲ್ವಾ? ಇಲ್ಲ ನಿಮ್ಗೆ ವಸೂಲಿ ಮಾಡಕ್ಕಾಗಲ್ಲ ಅಂದ್ರೆ ಹೇಳ್ಬಿಟ್ಟಿಲ್ಲ. ನಾವು ಇಲ್ಲಿ 2023ರಿಂದ ಏನ್ ಪಂಚಾಯತಿ ಗೌರವ ಕೊಟ್ಟಿದೆ ಆ ಮಾಲೀಕರಿಗೆಲ್ಲ ನಾವು ತಿಳ್ಕೋಬೇಕು. ಏನ್ ಮಾಡ್ತೀರಾ? ಇಲ್ಲ ಬೇರೆಯವ್ರ ಕೈಗೊಂಬೆ ಹಾಕಿ ಕೆಲಸ ಮಾಡ್ತೀರಾ, ಇಲ್ಲ ವಸೂಲಿ ಮಾಡ್ತೀವಿ ಅಂತ ನೀವು ಹೇಳ್ತೀರಾ? ನಾನು ಹೇಳೋದು ಕೇಳಂಗಿಲ್ಲ ಸರ್. ನಿಮ್ ಪಂಚಾಯತ್ ನಿಮ್ಮ ಆಸ್ತಿ ಅದು. 2,000 ರೂಪಾಯಿ ಬಾಡಿಗೆ ಕಟ್ಬೇಕು ಸರ್. ತೊಂದ್ರೆ ಇಲ್ಲ, ಏನಾಗೋದು? 1 ಲಕ್ಷ ಅದೇ 3 ವರ್ಷ ಆದ್ರೂ 3,000 ಕಟ್ಕೊಂಡು ವಸೂಲಿ ಆಗಲ್ಲ. 5,000 ತಗೊಂಡು ಏನ್ ಮಾಡ್ತೀರಿ ನೀವು? ಈಗ ಅವ್ರು ಹೇಳೋ ಸದಸ್ಯರು ಹೇಳಿದ್ರು, ನಮ್ಮ ರೇಣುಕವ್ರು ಹೇಳಿದ್ರು, ರೋಡ್ ಬಂದ್ಬಿಡುತ್ತೆ ಹಾಗೆ ಕೊಡಕ್ಕಾಗುತ್ತೆ. ಸರ್ ನಮ್ಮ ಪಂಚಾಯತಿ ಏನ್ ತಪ್ಪು ಮಾಡಿದೆ ಅಂದ್ರೆ ಪಂಚಾಯತಿ ಏನ್ ವಸೂಲಿ ಮಾಡಬೇಕು ಸಂಪನ್ಮೂಲ ಅದು ಬಿಟ್ಬಿಟ್ಟಿದೆ. ಖರ್ಚು ಮಾಡೋದು ಮಾತ್ರ ಮಾಡ್ತಾರೆ. ಅದು ಗಮನ ಕೊಟ್ಟು ಖರ್ಚು ಮಾತ್ರ. ಒಂದೇ ಹೆಸರಲ್ಲಿ 54,000 ರೂಪಾಯಿ ಜೆಸಿಬಿ ಕೆಲಸ ಮಾಡೋದು. 2 ಲಕ್ಷ ಕ್ಲೀನ್ ಮಾಡಿ ನಮಗೆ ಲಕ್ಷ ಬೇಡ ನಾವು. ನಾನು ಕೇಳೋದಿಲ್ಲ. ಯಾವ್ದಾರ ಒಂದು ಹೇಳ್ಬೋದು. ಅವತ್ತಿಂದ ಕಟ್ಬೇಕಾಯ್ತು, ಕಟ್ಟಿಲ್ಲ. ಆ ದುಡ್ಡಂತ ಅವ್ರ ಹತ್ರ ಇದೆ. ಅವಂತ ಇಟ್ಕೊಳ್ಳಿ, ಕೊಡದೆ ಈಗ ಅವ್ರೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿದಾರಂತೆ. ಏನು ಅಂದ್ರೆ ಈಗ ಒಂದ್ಸಲ ಕಟ್ಟಕ್ಕಾಗಲ್ಲ, 3-4 ಇನ್ಸ್ಟಾಲ್ಮೆಂಟ್ಗೆ ದೊಡ್ಡದಾಗಿ ಅಮೌಂಟ್ ಇರೋದ್ರಿಂದ ಫೈಲ್ ಮಾಡ್ಕೊಂಡೆ ತೀರ್ಮಾನ ಮಾಡಿ. ಇಲ್ಲ PDO ಅವರು ತೀರ್ಮಾನ ಈಗ 21ರಿಂದ ಬಾಡಿ ಚೇಂಜ್ ಆಗಿಲ್ಲ ಅಲ್ವಾ ಸರ್? ಮೆಂಬರ್ಸ್ಗಳು ಏನಿದೀವಿ ಆಲ್ರೆಡಿ ನಾವು ಇದ್ದೀವಿ. ಈಗ ನಾವು ಉಳಿಸ್ಕೋಬೇಕು ಮಾಡ್ಬೇಕು ಅಂತ ನಮ್ಗೆ ಇವ್ರು ಹೇಳ್ತಾರೆ ಸರ್. ಈಗ ಒಟ್ಟ ಅಮೌಂಟ್ ಅಲ್ಲಿ ಇವತ್ತು ಅರ್ಧನ ಅವರು ಕ್ಲಿಯರ್ ಮಾಡಿಸ್ಬಿಡ್ಲಿ. 50% ಕ್ಲಿಯರ್ ಏನ್ ಬೇಕು ಮುಂದಕ್ಕೆ ಏನ್ ಬೇಕು ವ್ಯವಹಾರ ಮಾಡ್ತಾರೆ. ಒಂದೊಂದು ಸಭೆಗೆ ಇದನ್ನ ಮಾಡಿಸ್ಬಿಟ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡು ಟ್ಯಾಕ್ಸ್ ಮಾಡ್ಬೋದು. 15% ಅಂದ್ರೆ ಪೇಪರ್ ಮೆನ್ಷನ್ ನೋಡಿ ಇರುತ್ತೆ ನೋಡಿ ಸರ್ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. 15 ಇಲ್ಲ 10 ಕನ್ಫರ್ಮ್ ಇದೆ ಅಂತೆ. ಲೀಗಲ್ ಆಗುತ್ತೆ. ಬಾಡಿಗೆ ಕಟ್ಟೋರು ಕೂಡ ನಮ್ಮ ಒಪಿನಿಯನ್ ನೆಕ್ಸ್ಟ್ ನಾವು ಹೇಳಿದ್ರು ಬಾಡಿಗೆ ತೀರ್ಮಾನ ಅವ್ರಿಗೆ ಹೇಳಿದ್ರು ಬಾಡಿಗೆ ಕಟ್ಟಿಸ್ತಾರೆ ಮುಂಚೆ ನೋಡಿ ಸರ್ವಿಸ್ ಪರವಾಗಿದೆ ಅವ್ರಿಗೆ ಮಾಡಿ ಮುಂಚೆ ಇನ್ನೇನು ನೋಟಿಸ್ ಕೊಟ್ಟಿರೋದು ಏನಾದ್ರು ದಾಖಲೆ ಅದು ತಗೊಂಡು 99 ಲಕ್ಷ ನೋಟಿಸ್ ಮಾಡಿ 99 ಲಕ್ಷಕ್ಕೆ 80 ನಿಮ್ಗೆ ಆಸಕ್ತಿ ಇದೆಯಾ ವಸೂಲಿ ಮಾಡಕ್ಕೆ? ಇದನ್ನೇ ಪ್ರಸ್ತಾಪ ಮಾಡಂಗಿಲ್ಲ. ನೋಟಿಸ್ ಕೊಡ್ತೀವಿ ಅವ್ರು ಅರ್ಜಿ ಕೊಡ್ತಾರೆ ಚರ್ಚೆ ಹಾಕಿ ಬರ್ತಾರೆ. ಚರ್ಚೆ